ರಾಜ್ಯ ಸೇರಿ ರಾಜಧಾನಿ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ಕೋವಿಡ್ ಚಿಕಿತ್ಸೆಗೆ ಅಂತ ಹೇಳಿ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಾನೀಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲೂ ಕೂಡ ಕೋವಿಡ್ ಚಿಕಿತ್ಸೆಗೆ ಅಂತ ಹೇಳಿ ಇವತ್ತಿನಿಂದ ಪ್ರತ್ಯೇಕವಂತಹ ವಾರ್ಡ್ ಆರಂಭ ಆಗಿರುವಂತದ್ದು. ಒಟ್ಟು 50 ಬೆಡ್ಗಳ ವಾರ್ಡ್ನ ರೆಡಿ ಮಾಡ್ಕೊಂಡಿದ್ದಾರೆ. 20 ಪುರುಷರಿಗೆ, 20 ಮಹಿಳೆಯರಿಗೆ, ಜೊತೆಗೆ 10 ವಿಶೇಷವಾಗಿ ಯಾರಿಗಾದ್ರೂ ಸೀರಿಯಸ್ ಆದ್ರೆ ಅಂತವರಿಗೆ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ICU ಬೆಡ್ಗಳನ್ನ ಕೂಡ ಹಾಕೊಂಡಿರುವಂತದ್ದು. ಅಂದ್ರೆ 2 ಪ್ರತ್ಯೇಕವಾದಂತಹ ವಾರ್ಡ್ಗಳಲ್ಲಿ ಆಕ್ಸಿಜನ್ ರಿಲೇಟೆಡ್ ಬೆಡ್ಗಳನ್ನ ಕೂಡ ಹಾಕಲಾಗಿದೆ. ಅಂದ್ರೆ ಈಗಾಗಲೇ ಈ 3 ಅಲೆಗಳಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿಸುಮಾರು 12,000ಕ್ಕೂ ಹೆಚ್ಚು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಹೀಗಾಗಿ ಯಾವುದೇ ರೀತಿಯಾಗಿ ಅವರಿಗೆ ಯಾವ ಟೈಮ್ನಲ್ಲಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು, ಚಿಕಿತ್ಸೆಯನ್ನ ಕೊಡ್ಬೋದು ಅಂತ ಹೇಳಿ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇವತ್ತಿನಿಂದ RT-PCR ಟೆಸ್ಟ್ಗಳು ಕೂಡ ನಡೀಲಿಕ್ಕಿದೆ. ಸೊ ಇವತ್ತಿನಿಂದ ಯಾರೆಲ್ಲ ಸ್ಯಾರಿ ಮತ್ತೆ ILI ಪೇಷಂಟ್ಸ್ ಬರ್ತಾರೆ ಅವರಿಗೆ ಕೊರೋನಾದ ಸಿಂಪ್ಟಮ್ಸ್ ಇದೆ ಅಂತವ್ರನ್ನ ಟೆಸ್ಟ್ ಮಾಡೋಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ ಕೇಸ್ ಯಾರಿಗಾದ್ರೂ ಕೋವಿಡ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಹೇಳಿದ್ರೆ ಇದೇ ವಾರ್ಡ್ ನಲ್ಲಿ ಇರಿಸಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ನ ಕೂಡ ಕೊಡಲಾಗುತ್ತೆ. ಇನ್ನು ಆಗ್ಲೇ ಹೇಳಿರೋ ಹಾಗೆ ICU ಬೆಡ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು. ಒಟ್ಟು 10 ICU ಬೆಡ್ಗಳನ್ನ ಕೂಡ ಈಗಾಗಲೇ ರೆಡಿ ಮಾಡ್ಕೊಳ್ಳಲಾಗಿದೆ. ಸ್ಯಾರಿ ILI ಮಾತ್ರ ಅಲ್ಲ, ಗರ್ಭಿಣಿಯರಿಗೂ ಕೂಡ ಅಂಥದ್ದೇನಾದ್ರೂ ಸೋಂಕು ಕಂಡು ಬಂದ್ರೆ ಅವ್ರನ್ನ ಕೂಡ ಟೆಸ್ಟ್ಗೆ ಒಳಪಡಿಸಿ ಅವರ ಒಂದು ಟ್ರೀಟ್ಮೆಂಟ್ ನ ಕೂಡ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ನಾವೀಗ ICU ವಾರ್ಡ್ ನಲ್ಲಿ ಇದೀವಿ. ಇಲ್ಲೂ ಕೂಡ 10 ಬೆಡ್ಗಳನ್ನ ಹಾಕಲಾಗಿದೆ. ಯಾರಿಗಾದ್ರೂ ಇನ್ ಕೇಸ್ ಎಮರ್ಜೆನ್ಸಿ ತುಂಬಾನೇ ದೊಡ್ಡ ಮಟ್ಟದ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅವರನ್ನ ಇಲ್ಲಿ ICU ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗುತ್ತೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ RMO ಆದಂತಹ ಡಾಕ್ಟರ್ ಶ್ರೀನಿವಾಸ್ ಅವರಿದ್ದಾರೆ, ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಒಟ್ಟು 50 ಬೆಡ್ಗಳ ಪ್ರತ್ಯೇಕ ವಾರ್ಡ್ ರೆಡಿ ಮಾಡಿದ್ದೀರಾ, ಏನೆಲ್ಲ ಬೇರೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಆತಂಕ ನಿಜಕ್ಕೂ ಇದೆಯಾ ಇವಾಗ? ಕೋವಿಡ್ ಆತಂಕ ಏನೂ ಇಲ್ಲ. ಅದು ಮಾಧ್ಯಮಗಳಲ್ಲಿ ಆತಂಕ ಇದೆಯೇ ಹೊರತು ವೈದ್ಯರಲ್ಲಾಗಲಿ ಜನಗಳಲ್ಲಾಗಲಿ ಆ ಆತಂಕ ಇಲ್ಲ. ಆ ಆತಂಕ ಪಡೋದು ತಪ್ಪು. ಅದು ಒಂದು ವೈರಲ್ ಫೀವರ್ ಅಷ್ಟೇ. ಅದು ಕೋವಿಡ್ ಯಾವತ್ತೂ ಹೋಗಿಲ್ಲ, ನೆನ್ಪಿಟ್ಕೊಳ್ಳಿ. ಕೋವಿಡ್ ಅವತ್ತು ನಾವು ಟೆಸ್ಟಿಂಗ್ ನಿಲ್ಸಿದ್ವಿ, ಸಿಗ್ತಾ ಇರಲಿಲ್ಲ. ಈಗ ಅಲ್ಲಲ್ಲಿ ಕೆಮ್ಮು ನೆಗಡಿ ಜ್ವರ ಬಂದು ಹೋಗುತ್ತೆ, ಟೆಸ್ಟ್ ಮಾಡಿದಾಗ ಸಿಗುತ್ತೆ ಅಷ್ಟೇ. ಟೆಸ್ಟ್ ಮಾಡಿದಾಗ ಸಿಕ್ತು ಅಂತ ಅಂದ್ಬಿಟ್ಟು ನಾವು ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ. ಅದು ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ಅದಷ್ಟು ಕದೆ ಬಂದು ಹೋಗುವಂತ ಒಂದು ಕಾಯಿಲೆ. ಟೆಸ್ಟಿಂಗ್ ಅಂತ ಹೇಳಿದ್ರೆ ಯಾರೆಲ್ಲ ಮಾಡಿಸ್ಕೊಳ್ಬೇಕಾಗುತ್ತೆ? ಯಾರು ನಂಗೆ ಕೋವಿಡ್ ಬಂದಿದ್ಯಾ ಇಲ್ವಾ ಅಂತ ತಿಳ್ಕೊಳಕ್? ಈಗ ಎಲ್ಲರಿಗೂ ನಮ್ಮ ದೇಶದಲ್ಲಿ ಎಲ್ರಿಗೂ ವ್ಯಾಕ್ಸಿನ್ ಆಗಿದೆ. ಇನ್ನೊಂದು ಏನು ಅಂತಂದ್ರೆ ಈ ಅಟ್ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಇಮ್ಯುನೋ ಕಾಂಪ್ರಮೈಸ್, ರೋಗ ನಿರೋಧಕ ಶಕ್ತಿ ಇಲ್ದಿರ ಇರೋರು, ಟರ್ಮಿನಲ್ ಕ್ಯಾನ್ಸರ್ಸ್ ಇರೋರು, ಇಲ್ಲ ಡಯಾಬಿಟಿಸ್ ಇರೋರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ಇವರಲ್ಲಿ ಏನಾರ ಸಾರಿ ತರ ಬಂದ್ರೆ ಅವರಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಇಲ್ಲ ಮಾಮೂಲು ಕೆಮ್ಮು ನೆಗಡಿ ಜ್ವರಕ್ಕೆಲ್ಲನೂ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸ್ಯಾಚುರೇಷನ್ ಫಾಲ್ ಆಯಿತು, ನಾವು ಸ್ಯಾಚುರೇಷನ್ ನೋಡಿದಾಗ ಸ್ಯಾಚುರೇಷನ್ ಏನಾದ್ರು ಫಾಲ್ ಆಯಿತು ಅಂಥ ಪೇಷಂಟ್ಸು, ಲಂಗ್ ಇನ್ವಾಲ್ವ್ಮೆಂಟ್ ಇರೋರು ಅಡ್ಮಿಷನ್ ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಯಾವ ಅವಶ್ಯಕತೆನೂ ಆತಂಕ ಪಡೋದು. ಕೋವಿಡ್ ವಾರ್ಡ್ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್? ಎಷ್ಟು ಬೆಡ್ಗಳಿದೆ ಈಗ ಸದ್ಯಕ್ಕೆ 20 ಫೀಮೇಲು, 20 ಮೇಲು, ಒಂದು 10 ICU ಬೆಡ್ಗಳು ನೀವು ನೋಡ್ಬೋದು. ಇನ್ನ ಸಿದ್ಧತೆ ನಡೀತಾ ಇದೆ. ಇವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ನಾವು ಹೋದ ಸತಿ ಸುಮಾರು 12,000 ರಿಂದ 15,000 ಪೇಷಂಟ್ಸ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿರೋದ್ರಿಂದ ಅದರ ಅವತಾರ ಎಲ್ಲ ನಮ್ಮ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಎಲ್ಲರಿಗೂ ಗೊತ್ತಿದೆ. ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಹೋದ ಸತಿ ಆತಂಕ ಇತ್ತು, ವೈದ್ಯರಲ್ಲೂ ಇತ್ತು, ಸಿಸ್ಟರ್ಗಳಲ್ಲೂ ಇತ್ತು, ಸಿಬ್ಬಂದಿಯಲ್ಲೂ ಇತ್ತು, ಜನರಲ್ಲೂ ಇತ್ತು. ಬಟ್ ಈಗ ಆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕೋ ಎಲ್ಲ ಔಷಧಿಗಳೂ ನಾವು ತರಿಸ್ಕೊಂಡು ಇಟ್ಕೊಂಡಿದ್ದೀವಿ. ಬಟ್ ಯಾವುದೇ ಒಂದು ಕೇಸ್ ಇಲ್ಲ. ಸುಮ್ಮನೆ ನೀವು ನೋಡ್ಬೋದು, ಎಲ್ಲ ಖಾಲಿ. ಒಂದು ಪೇಷಂಟು ಇನ್ನೂ ಬಂದಿಲ್ಲ. ನನಗನ್ಸದ ಮಟ್ಟಿಗೆ ಇದು ಏನು ತೊಂದರೆ ಮಾಡಲ್ಲ. ನೀವು ಮಾಧ್ಯಮದವರು ಜನರಲ್ಲಿ ಧೈರ್ಯ ತುಂಬಬೇಕೇ ಹೊರತು ಭಯ ಪಡಿಸಬಾರ್ದು. ಇವಿಷ್ಟು ಡಾಕ್ಟರ್ ಶ್ರೀನಿವಾಸ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಅವರು ಹೇಳುವಂತದ್ದು ಕೋವಿಡ್ ನ ಯಾವುದೇ ಆತಂಕ ಇಲ್ಲ, ಆತಂಕ ಪಡುವಂತಹ ಅಗತ್ಯನೂ ಇಲ್ಲ. ಯಾಕಂದ್ರೆ ಸಿಂಪ್ಟಮ್ಸ್ ಇರುವಂತವರಿಗೆ ಅಂತ ದೊಡ್ಡ ಮಟ್ಟದ ವಿಚಾರ ಏನು ಅಲ್ಲ. ಬರುವಂತವರಿಗೆ ಚಿಕಿತ್ಸೆಗೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಕೂಡ ಶುರು ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಯಾವೊಬ್ಬ ಕೋವಿಡ್ ಪೇಷಂಟ್ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಕಂಡು ಬಂದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸೇರಿ ರಾಜಧಾನಿ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆ ಆಗ್ತಾ ಇದೆ.
ಕೋವಿಡ್ ಚಿಕಿತ್ಸೆಗೆ ಅಂತ ಹೇಳಿ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ನಾನೀಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲೂ ಕೂಡ ಕೋವಿಡ್ ಚಿಕಿತ್ಸೆಗೆ ಅಂತ ಹೇಳಿ ಇವತ್ತಿನಿಂದ ಪ್ರತ್ಯೇಕವಂತಹ ವಾರ್ಡ್ ಆರಂಭ ಆಗಿರುವಂತದ್ದು. ಒಟ್ಟು 50 ಬೆಡ್ಗಳ ವಾರ್ಡ್ನ ರೆಡಿ ಮಾಡ್ಕೊಂಡಿದ್ದಾರೆ. 20 ಪುರುಷರಿಗೆ, 20 ಮಹಿಳೆಯರಿಗೆ, ಜೊತೆಗೆ 10 ವಿಶೇಷವಾಗಿ ಯಾರಿಗಾದ್ರೂ ಸೀರಿಯಸ್ ಆದ್ರೆ ಅಂತವರಿಗೆ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ICU ಬೆಡ್ಗಳನ್ನ ಕೂಡ ಹಾಕೊಂಡಿರುವಂತದ್ದು. ಅಂದ್ರೆ 2 ಪ್ರತ್ಯೇಕವಾದಂತಹ ವಾರ್ಡ್ಗಳಲ್ಲಿ ಆಕ್ಸಿಜನ್ ರಿಲೇಟೆಡ್ ಬೆಡ್ಗಳನ್ನ ಕೂಡ ಹಾಕಲಾಗಿದೆ. ಅಂದ್ರೆ ಈಗಾಗಲೇ ಈ 3 ಅಲೆಗಳಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿಸುಮಾರು 12,000ಕ್ಕೂ ಹೆಚ್ಚು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಹೀಗಾಗಿ ಯಾವುದೇ ರೀತಿಯಾಗಿ ಅವರಿಗೆ ಯಾವ ಟೈಮ್ನಲ್ಲಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು, ಚಿಕಿತ್ಸೆಯನ್ನ ಕೊಡ್ಬೋದು ಅಂತ ಹೇಳಿ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇವತ್ತಿನಿಂದ RT-PCR ಟೆಸ್ಟ್ಗಳು ಕೂಡ ನಡಿಲಿಕ್ಕಿದೆ. ಸೊ ಇವತ್ತಿನಿಂದ ಯಾರೆಲ್ಲ ಸ್ಯಾರಿ ಮತ್ತೆ ILI ಪೇಷಂಟ್ಸ್ ಬರ್ತಾರೆ ಅವರಿಗೆ ಕೊರೋನಾದ ಸಿಂಪ್ಟಮ್ಸ್ ಇದೆ ಅಂತವ್ರನ್ನ ಟೆಸ್ಟ್ ಮಾಡೋಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ ಕೇಸ್ ಯಾರಿಗಾದ್ರೂ ಕೋವಿಡ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಹೇಳಿದ್ರೆ ಇದೇ ವಾರ್ಡ್ನಲ್ಲಿ ಇರಿಸಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ನ ಕೂಡ ಕೊಡಲಾಗುತ್ತೆ. ಇನ್ನು ಆಗ್ಲೇ ಹೇಳಿರೋ ಹಾಗೆ ICU ಬೆಡ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು. ಒಟ್ಟು 10 ICU ಬೆಡ್ಗಳನ್ನ ಕೂಡ ಈಗಾಗಲೇ ರೆಡಿ ಮಾಡ್ಕೊಳ್ಳಲಾಗಿದೆ. ಸ್ಯಾರಿ ILI ಮಾತ್ರ ಅಲ್ಲ, ಗರ್ಭಿಣಿಯರಿಗೂ ಕೂಡ ಅಂಥದ್ದೇನಾದ್ರೂ ಸೋಂಕು ಕಂಡು ಬಂದ್ರೆ ಅವ್ರನ್ನ ಕೂಡ ಟೆಸ್ಟ್ಗೆ ಒಳಪಡಿಸಿ ಅವರ ಒಂದು ಟ್ರೀಟ್ಮೆಂಟ್ ನ ಕೂಡ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ನಾವೀಗ ICU ವಾರ್ಡ್ ನಲ್ಲಿ ಇದೀವಿ. ಇಲ್ಲೂ ಕೂಡ 10 ಬೆಡ್ಗಳನ್ನ ಹಾಕಲಾಗಿದೆ. ಯಾರಿಗಾದ್ರೂ ಇನ್ ಕೇಸ್ ಎಮರ್ಜೆನ್ಸಿ ತುಂಬಾನೇ ದೊಡ್ಡ ಮಟ್ಟದ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅವರನ್ನ ಇಲ್ಲಿ ICU ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗುತ್ತೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ RMO ಆದಂತಹ ಡಾಕ್ಟರ್ ಶ್ರೀನಿವಾಸ್ ಅವರಿದ್ದಾರೆ, ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಒಟ್ಟು 50 ಬೆಡ್ಗಳ ಪ್ರತ್ಯೇಕ ವಾರ್ಡ್ ರೆಡಿ ಮಾಡಿದ್ದೀರಾ, ಏನೆಲ್ಲ ಬೇರೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಆತಂಕ ನಿಜಕ್ಕೂ ಇದೆಯಾ ಇವಾಗ? ಕೋವಿಡ್ ಆತಂಕ ಏನೂ ಇಲ್ಲ. ಅದು ಮಾಧ್ಯಮಗಳಲ್ಲಿ ಆತಂಕ ಇದೆಯೇ ಹೊರತು ವೈದ್ಯರಲ್ಲಾಗಲಿ ಜನಗಳಲ್ಲಾಗಲಿ ಆ ಆತಂಕ ಇಲ್ಲ. ಆ ಆತಂಕ ಪಡೋದು ತಪ್ಪು. ಅದು ಒಂದು ವೈರಲ್ ಫೀವರ್ ಅಷ್ಟೇ. ಅದು ಕೋವಿಡ್ ಯಾವತ್ತೂ ಹೋಗಿಲ್ಲ, ನೆನ್ಪಿಟ್ಕೊಳ್ಳಿ. ಕೋವಿಡ್ ಅವತ್ತು ನಾವು ಟೆಸ್ಟಿಂಗ್ ನಿಲ್ಸಿದ್ವಿ, ಸಿಗ್ತಾ ಇರಲಿಲ್ಲ. ಈಗ ಅಲ್ಲಲ್ಲಿ ಕೆಮ್ಮು ನೆಗಡಿ ಜ್ವರ ಬಂದು ಹೋಗುತ್ತೆ, ಟೆಸ್ಟ್ ಮಾಡಿದಾಗ ಸಿಗುತ್ತೆ ಅಷ್ಟೇ. ಟೆಸ್ಟ್ ಮಾಡಿದಾಗ ಸಿಕ್ತು ಅಂತ ಅಂದ್ಬಿಟ್ಟು ನಾವು ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ. ಅದು ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ಅದಷ್ಟು ಕದೆ ಬಂದು ಹೋಗುವಂತ ಒಂದು ಕಾಯಿಲೆ. ಟೆಸ್ಟಿಂಗ್ ಅಂತ ಹೇಳಿದ್ರೆ ಯಾರೆಲ್ಲ ಮಾಡಿಸ್ಕೊಳ್ಬೇಕಾಗುತ್ತೆ? ಯಾರು ನಂಗೆ ಕೋವಿಡ್ ಬಂದಿದ್ಯಾ ಇಲ್ವಾ ಅಂತ ತಿಳ್ಕೊಳಕ್? ಈಗ ಎಲ್ಲರಿಗೂ ನಮ್ಮ ದೇಶದಲ್ಲಿ ಎಲ್ರಿಗೂ ವ್ಯಾಕ್ಸಿನ್ ಆಗಿದೆ. ಇನ್ನೊಂದು ಏನು ಅಂತಂದ್ರೆ ಈ ಅಟ್ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಇಮ್ಯುನೋ ಕಾಂಪ್ರಮೈಸ್, ರೋಗ ನಿರೋಧಕ ಶಕ್ತಿ ಇಲ್ದಿರ ಇರೋರು, ಟರ್ಮಿನಲ್ ಕ್ಯಾನ್ಸರ್ಸ್ ಇರೋರು, ಇಲ್ಲ ಡಯಾಬಿಟಿಸ್ ಇರೋರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ಇವರಲ್ಲಿ ಏನಾರ ಸಾರಿ ತರ ಬಂದ್ರೆ ಅವರಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಇಲ್ಲ ಮಾಮೂಲು ಕೆಮ್ಮು ನೆಗಡಿ ಜ್ವರಕ್ಕೆಲ್ಲನೂ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸ್ಯಾಚುರೇಷನ್ ಫಾಲ್ ಆಯಿತು, ನಾವು ಸ್ಯಾಚುರೇಷನ್ ನೋಡಿದಾಗ ಸ್ಯಾಚುರೇಷನ್ ಏನಾದ್ರು ಫಾಲ್ ಆಯಿತು ಅಂಥ ಪೇಷಂಟ್ಸು, ಲಂಗ್ ಇನ್ವಾಲ್ವ್ಮೆಂಟ್ ಇರೋರು ಅಡ್ಮಿಷನ್ ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಯಾವ ಅವಶ್ಯಕತೆನೂ ಆತಂಕ ಪಡೋದು. ಕೋವಿಡ್ ವಾರ್ಡ್ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್? ಎಷ್ಟು ಬೆಡ್ಗಳಿದೆ ಈಗ ಸದ್ಯಕ್ಕೆ 20 ಫೀಮೇಲು, 20 ಮೇಲು, ಒಂದು 10 ICU ಬೆಡ್ಗಳು ನೀವು ನೋಡ್ಬೋದು. ಇನ್ನ ಸಿದ್ಧತೆ ನಡೀತಾ ಇದೆ. ಇವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ನಾವು ಹೋದ ಸತಿ ಸುಮಾರು 12,000 ರಿಂದ 15,000 ಪೇಷಂಟ್ಸ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿರೋದ್ರಿಂದ ಅದರ ಅವತಾರ ಎಲ್ಲ ನಮ್ಮ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಎಲ್ಲರಿಗೂ ಗೊತ್ತಿದೆ. ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಹೋದ ಸತಿ ಆತಂಕ ಇತ್ತು, ವೈದ್ಯರಲ್ಲೂ ಇತ್ತು, ಸಿಸ್ಟರ್ಗಳಲ್ಲೂ ಇತ್ತು, ಸಿಬ್ಬಂದಿಯಲ್ಲೂ ಇತ್ತು, ಜನರಲ್ಲೂ ಇತ್ತು. ಬಟ್ ಈಗ ಆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕೋ ಎಲ್ಲ ಔಷಧಿಗಳೂ ನಾವು ತರಿಸ್ಕೊಂಡು ಇಟ್ಕೊಂಡಿದ್ದೀವಿ. ಬಟ್ ಯಾವುದೇ ಒಂದು ಕೇಸ್ ಇಲ್ಲ. ಸುಮ್ಮನೆ ನೀವು ನೋಡ್ಬೋದು, ಎಲ್ಲ ಖಾಲಿ. ಒಂದು ಪೇಷಂಟು ಇನ್ನೂ ಬಂದಿಲ್ಲ. ನನಗನ್ಸದ ಮಟ್ಟಿಗೆ ಇದು ಏನು ತೊಂದರೆ ಮಾಡಲ್ಲ. ನೀವು ಮಾಧ್ಯಮದವರು ಜನರಲ್ಲಿ ಧೈರ್ಯ ತುಂಬಬೇಕೇ ಹೊರತು ಭಯ ಪಡಿಸಬಾರ್ದು. ಇವಿಷ್ಟು ಡಾಕ್ಟರ್ ಶ್ರೀನಿವಾಸ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಅವರು ಹೇಳುವಂತದ್ದು ಕೋವಿಡ್ನ ಯಾವುದೇ ಆತಂಕ ಇಲ್ಲ, ಆತಂಕ ಪಡುವಂತಹ ಅಗತ್ಯನೂ ಇಲ್ಲ. ಯಾಕಂದ್ರೆ ಸಿಂಪ್ಟಮ್ಸ್ ಇರುವಂತವರಿಗೆ ಅಂತ ದೊಡ್ಡ ಮಟ್ಟದ ವಿಚಾರ ಏನೂ ಅಲ್ಲ. ಬರುವಂತವರಿಗೆ ಚಿಕಿತ್ಸೆಗೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಕೂಡ ಶುರು ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಯಾವೊಬ್ಬ ಕೋವಿಡ್ ಪೇಷಂಟ್ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಕಂಡು ಬಂದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಅವ್ರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.